ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಮಹಾ ತೀರ್ಪು 2024. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಲೋಕಸಭಾ ಚುನಾವಣೆಯ 7ನೇ ಮತ್ತು ಕೊನೆಯ ಹಂತದ ಮತದಾನ ಮುಗಿಯುತ್ತೆ. ಮತದಾನದ ಅವಧಿ ಮುಗಿದ ತಕ್ಷಣ ಎಕ್ಸಿಟ್ ಪೋಲ್ಗಳು ಬರೋದಕ್ಕೆ ಆರಂಭ ಆಗ್ತವೆ. ಮತಗಟ್ಟೆ ಸಮೀಕ್ಷೆಗಳು, ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಪಡೆಯಬಹುದು, ಯಾವ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಪಡೆಯಬಹುದು, ಮತ್ತೊಮ್ಮೆ ಬಿಜೆಪಿ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸುತ್ತಾ ಎನ್ಡಿಎ ಮತ್ತಧಿಕಾರಕ್ಕೆ ಬರುತ್ತಾ, INDA ಮೈತ್ರಿಕೂಟ ಬಿಜೆಪಿಯ ನಾಗಾಲೋಟವನ್ನು ತಡೆಯೋದ್ರಲ್ಲಿ ಯಶಸ್ವಿಯಾಗತ್ತಾ, ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಎಕ್ಸಿಟ್ ಪೋಲ್ಗಳು, ಮತಗಟ್ಟೆ ಸಮೀಕ್ಷೆಗಳ ಬರೋದಕ್ಕೆ ಶುರುವಾಗ್ತವೆ. ಅವೆಲ್ಲವನ್ನೂ ನಿಮಗೆ ಕಾಂಪ್ರಹೆನ್ಸಿವ್ ಆಗಿ ಒಂದು ಸ್ಕ್ರೀನ್ ಮೇಲೆ ಸರಳ ವಿಶ್ಲೇಷಣೆಯ ಸಮೇತ ತೋರಿಸಬೇಕು ಅಂತ ಈ ವಿಶೇಷ ಕಾರ್ಯಕ್ರಮ ಮಹಾ ತೀರ್ಪು 2024. ಹಲವು ಗಣ್ಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಸ್ಟ್ ವೇಟೆಡ್ ಡೇ ಪ್ರಶಾಂತ್, ಕಾಯ್ತಾ ಇದ್ವಿ. ನಿಶ್ಚಿತವಾಗಿ ಕಳೆದ 2 ತಿಂಗಳಿಂದ ನಾವು ಇದೇ ಚರ್ಚೆಯನ್ನು ನಡೆಸ್ತಾ ಇದ್ವಿ. ಅಂತಿಮವಾಗಿ ಮತದಾರ ಪ್ರಭು ಏನು ಮತವನ್ನು ನೀಡಿದ್ದಾನೆ, ಏನು ತೀರ್ಪನ್ನು ನೀಡ್ತಾನೆ ಅಂತಕ್ಕಂಥದ್ದು 4ನೇ ತಾರೀಕು ಗೊತ್ತಾಗುತ್ತೆ. ಆದರೆ ಮತದಾರನ ಮನದ ಇಂಗಿತವನ್ನು ಅರಿಯುವ ಪ್ರಯತ್ನವನ್ನು ಎಕ್ಸಿಟ್ ಪೋಲ್ಸ್ಗಳು, ಸೈಂಟಿಫಿಕ್ ಡೇಟಾ, ಅದನ್ನು ಯಾವ ರೀತಿಯಲ್ಲಿ ನೀಡ್ತಾ ಇವೆ ಅಂತಕ್ಕಂಥದ್ದು ಸಂಜೆ ಈಗ 5 ಗಂಟೆಗೆ ಮತದಾನ ಮುಗಿಯುತ್ತೆ. ಅದಾದ ನಂತರ ಹಂತ ಹಂತವಾಗಿ ಎಕ್ಸಿಟ್ ಪೋಲ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ. ಸುಮಾರು 3 ಗಂಟೆ ಎಲ್ಲ ಎಕ್ಸಿಟ್ ಪೋಲ್ಗಳು ನಮ್ಮ ಸ್ಕ್ರೀನ್ ಮೇಲೆ ಇರೋದಕ್ಕೆ ಇನ್ನು 3 ಗಂಟೆ ಅವಧಿ ಇದೆ. 5 ಗಂಟೆಗೆ ಮತದಾನ ಮುಗಿಯುತ್ತೆ. ಆ ನಂತರ ಎಕ್ಸಿಟ್ ಪೋಲ್ಗಳ ಆರಂಭ. ಏಳನೆಯ ಮತ್ತು ಕೊನೆಯ ಹಂತದ ಮತದಾನ ನಡೀತಾ ಇದೆ. 57 ಕ್ಷೇತ್ರಗಳಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧಿಸಿರುವ ವಾರಾಣಸಿಯೂ ಸೇರಿದಂತೆ 57 ಕ್ಷೇತ್ರಗಳಲ್ಲಿ 7ನೇ ಮತ್ತು ಕೊನೆಯ ಹಂತದ ಮತದಾನ ನಡೀತಾ ಇದೆ. ಮತದಾನ ಮುಗಿತಾ ಇದ್ದಂತೆ ಎಕ್ಸಿಟ್ ಪೋಲ್ ಸಂಖ್ಯೆಗಳು ಬರೋದಕ್ಕೆ ಆರಂಭ ಆಗ್ತವೆ. ಇನ್ನೂ ಟೈಮ್ ಇದೆಯಲ್ಲ ಅನ್ನಿಸ್ಬೋದು ನಿಮಗೆ. ಆ ಎಕ್ಸಿಟ್ ಪೋಲ್ಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಹಿಂದಿನ ಸಂಖ್ಯೆಗಳು, ಇದಕ್ಕಿಂತ ಮುಂಚೆ ಬಂದಿರುವ ಸರ್ವೆ ರಿಪೋರ್ಟ್ಗಳು, ಅವೆಲ್ಲವನ್ನೂ ನಿಮ್ಮ ಮುಂದಿಟ್ಟು ಎಕ್ಸಿಟ್ ಪೋಲ್ನ ನಂಬರ್ ಬಂದ ತಕ್ಷಣ ನಿಮಗೆ ಅರ್ಥ ಆಗುವಂತೆ ನಿಮ್ಮನ್ನು ತಯಾರುಗೊಳಿಸಬೇಕು ಅನ್ನುವ ಕಾರಣಕ್ಕಾಗಿ ಈಗಿನಿಂದಲೇ ಈ ವಿಶೇಷ ಕಾರ್ಯಕ್ರಮ ಶುರು ಮಾಡಿದೆ. 543 ಕ್ಷೇತ್ರಗಳ ಪೈಕಿ ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ಲಿ ಏಕಾಂಗಿಯಾಗಿ ಎಷ್ಟು, ಕಾಂಗ್ರೆಸ್ ಏಕಾಂಗಿಯಾಗಿ ಎಷ್ಟು, ಮೈತ್ರಿಕೂಟವಾಗಿ ಬಿಜೆಪಿ ನೇತೃತ್ವದ NDA ಎಷ್ಟು ಗಳಿಸುತ್ತೆ, ಕಾಂಗ್ರೆಸ್ ಅನ್ನು ಒಳಗೊಂಡಿರುವ INDA ಎಷ್ಟು ಗಳಿಸುತ್ತೆ, ಇತರರು ಪಡೆಯುವ ಸ್ಥಾನಗಳು ಎಷ್ಟು. ಇನ್ನು 3 ದಿನ ಮಾತ್ರ ರಿಸಲ್ಟ್ಗೆ, ಅಂತಿಮ ರಿಸಲ್ಟ್ಗೆ 3 ದಿನ ಮಾತ್ರ. ಕೊನೆಯ ಹಂತದ ಮತದಾನ ಮುಗಿಯೋ ತನಕ ಮತಗಟ್ಟೆ ಸಮೀಕ್ಷೆಗಳನ್ನು ಪ್ರಸಾರ ಮಾಡುವಂತಿಲ್ಲ ಅನ್ನೋದು ಎಲೆಕ್ಷನ್ ಕಮಿಷನ್ ನಿಯಮ. ಮತಗಟ್ಟೆ ಸಮೀಕ್ಷೆಗಳನ್ನು ತಯಾರಿಸಿಕೊಂಡು ಇಟ್ಕೊಂಡು ಕೊನೆಯ ಗಳಿಗೆವರೆಗೂ ಕಾಯ್ತಾ ಇರ್ತಾರೆ.
ಕೊನೆಯ 47 ಕ್ಷೇತ್ರಗಳ ಅಪ್ಡೇಟನ್ನು ತಗೊಂಡ ನಂತರ ಮತಗಟ್ಟೆ ಸಮೀಕ್ಷೆಗಳು ಒಂದೊಂದಾಗಿ ಬರ್ತವೆ. 543 ಕ್ಷೇತ್ರಗಳ ಪೈಕಿ ದೇಶದಾದ್ಯಂತ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ. ಕರ್ನಾಟಕದಲ್ಲಿರುವ ನಮಗೊಂದು ಆಡೆಡ್ ಕುತೂಹಲ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರ್ಯಾರು ಎಷ್ಟೆಷ್ಟು ಗೆಲ್ತಾರೆ ಅನ್ನೋದು. ರಾಜ್ಯವಾರು ವಿವರಗಳು ಬರ್ತವೆ. ನಾವು ನಿಮಗೆ ಕರ್ನಾಟಕದ ವಿಶೇಷ ಫೋಕಸ್ನಲ್ಲಿ ತೋರಿಸ್ತೀವಿ. ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿಜೆಪಿ ಜೆಡಿಎಸ್ ಮೈತ್ರಿ ಎಷ್ಟು ಗೆಲ್ಲುತ್ತೆ, ಏಕಾಂಗಿಯಾಗಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ. ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಜನ ಕೇಳ್ತಾ ಇರುವ ಪ್ರಶ್ನೆ ಎಷ್ಟು, ಯಾರೆಷ್ಟು ಗೆಲ್ತಾರೆ ಅಂತ. ಎಸ್, ಜನರ ಆಸಕ್ತಿಯ ವಿಷಯ ಅಲ್ಲ ಗಣಿತ. ಹೌದು, ಯಾರಿಗೂ ಶಾಲೆಯಲ್ಲಿದ್ದಾಗಿಂದ ಕಾಲೇಜಿನಲ್ಲಿರೋವರೆಗೆ ಚುನಾವಣಾ ಗಣಿತ. ಆದರೆ ಈ ನಂಬರ್ಸ್ ಏನು ಅಂತಕ್ಕಂಥ ಚರ್ಚೆ ಕರ್ನಾಟಕದ ಚುನಾವಣೆ ಮೇ 7ಕ್ಕೆ ಮುಗಿತು 2ನೇ ಹಂತ. ಅದಾದ ನಂತರ ನೀವು ದಿನವೂ ಯಾರನ್ನೂ ಭೇಟಿಯಾಗಿ ತಮ್ಮದೊಂದು ನಂಬರ್ಸ್ ಹೇಳ್ತಾರೆ. ಕರ್ನಾಟಕದಲ್ಲಿ ಇಷ್ಟು ಬರುತ್ತೆ, ದೇಶದಲ್ಲಿ ಇಷ್ಟು ಬರುತ್ತೆ, UPಯಲ್ಲಿ ಇಷ್ಟು ಬರುತ್ತೆ, ಬಿಹಾರದಲ್ಲಿ ಇಷ್ಟು ಬರುತ್ತೆ. ಈಗ ನಾವು ಇಲ್ಲಿ ಬರುವವರೆಗೂ ಕೂಡ ಜನ ಕೇಳ್ತಾ ಇರ್ತಕ್ಕಂಥದ್ದು ಟ್ವಿಟರಲ್ಲಿ ಕೇಳ್ತಾ ಇದ್ದಾರೆ, ಎಕ್ಸಲ್ಲಿ ನಿಮ್ಮ ನಂಬರ್ಸ್ ಕೊಡಿ, ನಿಮ್ಮ ನಂಬರ್ಸ್ ಏನು, ನಿಮ್ಮ ಇಂಡಿವಿಜುವಲ್ ನಂಬರ್ಸ್ ಕೊಡಿ. ವಾಟ್ಸಪ್ಪಲ್ಲೂ ಅದೇ ಚರ್ಚೆ. ನೀವು ಫ್ಯಾಮಿಲಿ ಗ್ರೂಪ್ನಿಂದ ಹಿಡಿದು ಆಫೀಸ್ ಗ್ರೂಪ್ವರೆಗೆ ಏನು ಚರ್ಚೆ ಈಗ ಅಂತ ಕೇಳಿದರೆ ನಂಬರ್ಸ್ ಹೇಳಿ, ಎಷ್ಟು ನಂಬರ್ಸ್ ಬರುತ್ತೆ ಅಂತಕ್ಕಂಥದ್ದು. ಅದರಲ್ಲೂ ಸಟ್ಟಾ ಬಜಾರ್ನ ಚರ್ಚೆ ನನಗನ್ಸುವ ಮಟ್ಟಿಗೆ ಇಷ್ಟು ಸಟ್ಟಾ ಬಜಾರ್ನ ಚರ್ಚೆ ದೇಶದಲ್ಲಿ ಯಾವತ್ತೂ ಆಗಿಲ್ಲ. ಅಷ್ಟು ಏನು ಸಟ್ಟಾ ಬಜಾರ್ ಅನ್ನೋದೇ ಅನೇಕರಿಗೆ ಗೊತ್ತಿಲ್ಲ. ಆದರೆ ಈಗ ಸಟ್ಟಾ ಬಜಾರ್ನ ಚರ್ಚೆ ವ್ಯಾಪಕ ಪ್ರಮಾಣದಲ್ಲಿ ನಡೆದಿದೆ. ಅಂದರೆ ಜನರಿಗೆ ನೋಡಿ, ಈ ಎಕ್ಸಿಟ್ ಪೋಲ್ಸ್ಗಳು ಶುರುವಾದ ನಂತರ ಜನರಿಗೆ ಮೊದಲಿಂದಲೂ ಚುನಾವಣೆ ಎಲ್ಲ ಆಸಕ್ತಿ ಇತ್ತು. ಆದರೆ ಈ ನಂಬರ್ಸ್ ಮೇಲೆ ಕೆಳಗೆ ಮೇಲೆ ಆಗ್ತದಲ್ಲ, ಅದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದ್ರು ಆಸಕ್ತಿಯನ್ನು, ಇನ್ನಷ್ಟು ಕುತೂಹಲವನ್ನು ಹೆಚ್ಚಿಸುತ್ತೆ. ಆ ಕುತೂಹಲ 2024ರಲ್ಲಿ ಸೋಷಿಯಲ್ ಮೀಡಿಯಾ ಕಾರಣದಿಂದ, ಮೇನ್ ಸ್ಟ್ರೀಮ್ ಮೀಡಿಯಾ ಕಾರಣದಿಂದ, ವಾಟ್ಸಪ್ಗಳ ಕಾರಣದಿಂದ ಆ ಕುತೂಹಲ ಇನ್ನೂ ಹೆಚ್ಚಿದೆ. ಒಂದು ರೀತಿ ನನಗನ್ಸುತ್ತೆ ಇತ್ತೀಚಿನ ಚುನಾವಣೆಗಳು ದೇ ಆರ್ ಡೆಮೋಕ್ರಟೈಸೇಷನ್ ಆಫ್ ಒಪಿನಿಯನ್ಸ್. ಮೊದಲು ಒಪಿನಿಯನ್ ಹೇಳೋದು ಯಾರು ರಾಜಕಾರಣಿಗಳು ಹೇಳ್ತಿದ್ರು, ಭಾಳ ಅಂದರೆ ನಾವು ಪತ್ರಕರ್ತರು ಹೇಳ್ತಿದ್ವಿ. ಆದರೆ ಈಗ ಜನನೂ ತಮ್ಮ ಒಪಿನಿಯನ್ ಹೇಳ್ತಾವ್ರೆ. ಎಷ್ಟು ನಂಬರ್ಸ್ ಬರ್ತವೆ, ಎಷ್ಟು ಬರಲ್ಲ, ಬಹಿರಂಗವಾಗಿ ನೀವು ಇಡೀ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ, ಇವತ್ತು ಬರೀ ನಂಬರ್ಸ್ಗಳನ್ನು ಹಾಕ್ತಾ ಇದ್ದಾರೆ ಜನ. ಇಷ್ಟು ನಂಬರ್ಸ್ ಬರುತ್ತೆ, ಅಷ್ಟು ನಮ್ಮ ಡೆಸ್ಕ್ನಲ್ಲೂ ಆಗ್ತಿದೆ, ಎಲ್ಲರೂ ಇಂಡಿವಿಜುವಲ್ ನಂಬರ್ಸ್ ಬರ್ಸ್ಕೊಂಡಿದ್ದಾರೆ. ಹಾಗಾಗಿ ಅಂದರೆ ಇದೊಂದು ಕುತೂಹಲ ನಿಶ್ಚಿತವಾಗಿದೆ. ಅಮೇರಿಕಾದಲ್ಲಿ ನಾವು ಕೇಳ್ತಾ ಇದ್ವಿ ಈ ರೀತಿಯ ಒಪಿನಿಯನ್ ಪೋಲ್ಸ್ಗಳು, ಎಕ್ಸಿಟ್ ಪೋಲ್ಸ್ಗಳು ಅಂತಕ್ಕಂಥದ್ದು. ಆದರೆ ಕಳೆದ 10-12 ವರ್ಷಗಳಲ್ಲಿ ಭಾರತದಲ್ಲೂ ಕೂಡ ಈ ನಂಬರ್ಸ್ಗಳ ಚರ್ಚೆ ವ್ಯಾಪಕ ನಾವು ಹೇಳ್ಬೋದು. ಈಗ ಅಂದರೆ ಟಿವಿ ಎದುರಿಗೆ ಕೂತ್ಕೊಂಡಂಥವ್ರು ನಂಬರ್ ಹೇಳೋಕೆ ಅವಕಾಶ ಇಲ್ಲ, ಬಟ್ ಯೂಟ್ಯೂಬ್ ಲೈವ್ನಲ್ಲಿ ನೋಡ್ತಾ ಇರೋ ನಿಮ್ಮ ನಂಬರ್ಸ್ ಹಾಕಿ ನೋಡೋಣ ಅಂತ. ಎಕ್ಸಿಟ್ ಪೋಲ್ಗೆ ಹತ್ತಿರವಾದ ನಂಬರ್ ಯಾರು ಹಾಕ್ತೀರಿ, ಅಥವಾ ಅಂತಿಮ ರಿಸಲ್ಟ್ಗೆ ಹತ್ತಿರವಾದ ನಂಬರ್ ಯಾರು ಹಾಕ್ತೀರಿ ಅಂತ. ಯಾರು ಎಷ್ಟು ಗೆಲ್ಲಬಹುದು? ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟದ ಸಂಖ್ಯೆ ಎಷ್ಟು, ಕಾಂಗ್ರೆಸ್ ಅನ್ನು ಒಳಗೊಂಡಿರುವ INDIA ಮೈತ್ರಿಕೂಟದ ಸಂಖ್ಯೆ ಎಷ್ಟು, ಇವೆರಡೂ ಮೈತ್ರಿಕೂಟದಲ್ಲಿ ಇಲ್ಲದೆ ತಮ್ಮ ಪಾಡಿಗೆ ತಾವು ಸ್ಪರ್ಧಿಸಿರುವ ಪಕ್ಷಗಳ ಸಂಖ್ಯೆ ಎಷ್ಟು? ದೊಡ್ಡ ಕುತೂಹಲ ಇದೆ. ಈಗ ಸಂಖ್ಯೆಗಳನ್ನು ಹೇಳುವಂಥವರು ತಮ್ಮ ರಾಜಕೀಯ ಒಲವು ನಿಲುವಿಗೆ ಸಂಬಂಧಪಟ್ಟಂಗೆ ಹೇಳ್ತಿರ್ತಾರೆ. ಬಿಜೆಪಿ ಬಹಳ ಇಷ್ಟ ಅನ್ನೋರು ಬಿಜೆಪಿನೇ ದೊಡ್ಡ ಸಂಖ್ಯೆ ಬರುತ್ತೆ ಅಂತ, ಬಿಜೆಪಿ ಇಷ್ಟ ಇಲ್ಲ ಅನ್ನೋರು ಕಾಂಗ್ರೆಸ್ ದೊಡ್ಡ, ಒಲವು ನಿಲುವುಗಳನ್ನ ಇಟ್ಕೊಂಡ ನಂಬರ್ಗಳನ್ನು ಹೇಳ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಬರುವ ನಂಬರ್ಗಳಿದಾವಲ್ಲ, ಅದು ಸೈಂಟಿಫಿಕ್ ಡೇಟಾ ಆಧಾರದ ಮೇಲೆ, ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಸೆಫಾಲಜಿಸ್ಟ್ಗಳು ಕೊಡುವಂಥ ಸಂಖ್ಯೆಗಳು. ಆ ಸಂಖ್ಯೆಗಳನ್ನು ಪಡೆಯೋದಕ್ಕೆ ಕ್ಷಣಗಣನೆ. ಒಪಿನಿಯನ್ ಪೋಲ್ಸ್ಗಳಿಗಿಂತ ಎಕ್ಸಿಟ್ ಪೋಲ್ಸ್ ವಿಲ್ ಬಿ ಮೋರ್ ಅಕ್ಯುರೇಟ್. ಕಾರಣ ಇಷ್ಟೇ, ಒಪಿನಿಯನ್ ಪೋಲ್ಗಳನ್ನು ಚುನಾವಣೆಗೆ 10 ದಿನನೋ 20 ದಿನನೋ, ಈಗಂತೂ ಬಿಡಿ ಅದು ಅವಕಾಶ ಇಲ್ಲ, 2 ತಿಂಗಳ ಮುಂಚೆ ತೆಗೆದುಕೊಳ್ತಾರೆ. ನಮ್ಮ ದೇಶದಲ್ಲಿ 25% ಜನ
ಆನ್ ಆನ್ ಎವ್ರೇಜ್ ಚುನಾವಣೆಯ 1, 2, 3 ದಿನದ ಸಂದರ್ಭದಲ್ಲಿ ಯಾರಿಗೆ ಓಟ್ ಹಾಕಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಈಗ ನಿಮ್ಗೆ ಒಪಿನಿಯನ್ ಪೋಲ್ಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ವೇಗಾಗಿ ಯಾರೋ ತಮ್ಮ ಒಪಿನಿಯನ್ಗಳನ್ನು ಹೇಳ್ತಿರ್ಬೋದು, ಎಷ್ಟು ವೇರಿಯಬಲ್ಗಳು ತೆಗೆದುಕೊಂಡಿದ್ದಾರೆ ಗೊತ್ತಿರಲ್ಲ. ಆದರೆ ಎಕ್ಸಿಟ್ ಪೋಲ್ಸ್ಗಳು ಬಹುತೇಕವಾಗಿ ಮತಗಟ್ಟೆ ಕೇಂದ್ರಗಳ ಹೊರಗಡೆ ಆತ ಓಟ್ ಹಾಕಿ ಬಂದಾಗ ಅವರ ಯಾರಿಗೆ ಓಟ್ ಹಾಕಿದ್ರಿ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಳಾಗುತ್ತೆ. ಹೀಗಾಗಿ ಅಲ್ಲಿ ಸುಳ್ಳು ಹೇಳ್ತಕ್ಕಂಥ ಸಾಧ್ಯತೆಗಳು ಹಾರ್ಡ್ಲಿ ಇರುತ್ತೆ. ಹೇಳ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಅಲ್ಲಿನ ಪರಿಸ್ಥಿತಿ ಏನು, ರಾಜಕಾರಣ ಏನು, ಹಳ್ಳಿಯಲ್ಲಿ ಏನಿರುತ್ತೆ ಅಂತಕ್ಕಂಥದ್ದು. ಆದರೆ ಮತಗಟ್ಟೆ ಸಮೀಕ್ಷೆಗಳು ಸ್ವಲ್ಪ ನಿಯರರ್ ಟು ದ ಟ್ರೂತ್ ಇರುತ್ತೆ. ಅಂತಿಮವಾಗಿ ನೋಡ್ರಿ, ಇದೊಂದು ಊಹಾತ್ಮಕ ಗೇಮ್ ಇದು. ಯಾಕಂದರೆ ನೀವು ಸ್ಯಾಂಪಲ್ ಸೈಜ್ 98 ಕೋಟಿ ಮತದಾರರಿದ್ದಾರೆ, ಎಲ್ಲರನ್ನೂ ಹೋಗಿ ಕೇಳೋಕ್ಕಾಗೋದಿಲ್ಲ. ಅದರಲ್ಲಿ ನೀವು 50%, 55%, 60% ವೋಟಿಂಗ್ ತೆಗೆದುಕೊಳ್ಳಿ. ಅದರಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಸ್ಯಾಂಪಲ್ಗಳ ಸಂಖ್ಯೆ ಸಮುದ್ರದಲ್ಲಿ ಒಂದು ಹಿಡಿ ನೀರನ್ನು ಹಿಡ್ದಂಗೆ ಇರುತ್ತೆ. ಆದರೆ ಸೈಂಟಿಫಿಕಲಿ ವೇರಿಯಬಲ್ಸ್ಗಳನ್ನು ಜಾಸ್ತಿ ತೆಗೆದು, ಅದು ಹೇಗೆ ವೇರಿಯಬಲ್ಸ್ ಅಂದರೆ ಏನು ಅಂತ ಕೇಳ್ಬೋದು. ಈಗ ಕರ್ನಾಟಕದಲ್ಲಿ ಕುರುಬ ಪುರುಷ ಹೇಗೆ ವೋಟ್ ಮಾಡ್ತಾನೆ, ಕುರುಬ ಮಹಿಳೆ ಹೇಗೆ ವೋಟ್ ಮಾಡ್ತಾಳೆ. 18ರಿಂದ 25 ವಯಸ್ಸಿನ ಸಾಮಾನ್ಯ ಮತದಾರ ಹೇಗೆ ವೋಟ್ ಮಾಡ್ತಾನೆ, 25ರಿಂದ 50ರವನು ಹೇಗೆ ವೋಟ್ ಮಾಡ್ತಾನೆ, ಲಾಭಾರ್ಥಿಯಾಗಿರ್ತಕ್ಕಂಥ ಮಹಿಳೆ ಹೇಗೆ ವೋಟ್ ಮಾಡ್ತಾಳೆ, ಶ್ರೀಮಂತ ಕುಟುಂಬದ ಮಹಿಳೆ ಹೇಗೆ ವೋಟ್ ಮಾಡ್ತಾಳೆ, ಇದು ವೇರಿಯಬಲ್ಸ್ಗಳನ್ನು ತೆಗೆದುಕೊಳ್ತಾರೆ. ಆಮೇಲೆ ಗ್ರಾಮೀಣ ಪ್ರದೇಶದ ಜನ ಹೇಗೆ ವೋಟ್ ಮಾಡ್ತಾರೆ, ಶಹರ ಪ್ರದೇಶದ ಜನ ವೋಟ್ ಮಾಡ್ತಕ್ಕಂಥ ಪ್ಯಾಟರ್ನ್ ಬೇರೆ. ಆ ವೇರಿಯಬಲ್ಸ್ಗಳನ್ನು ಎಷ್ಟು ಸರಿಯಾಗಿ ತೆಗೆದುಕೊಳ್ತೀವೋ ಅಷ್ಟು ಆ ಸ್ಯಾಂಪಲ್ ಯೂನಿವರ್ಸ್ ಜೊತೆ ಟ್ಯಾಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗುತ್ತೆ. ಬಟ್ ಇದೆಲ್ಲದರ ಹೊರತಾಗಿ ಅಜಿತ್, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಟ್ ನೋಡಿ, ಪ್ರೈಮರಿ ಡೇಟಾ ಅಂತಾರೆ. ನೀವು ಹೋಗಿ ಮತಗಟ್ಟೆ ಕೇಂದ್ರಗಳ ಎದುರುಗಡೆ ಬರ್ಕೊಂಡು ಬರೋದು ಪ್ರೈಮರಿ ಡೇಟಾ. ಅದನ್ನು ಸೆಕೆಂಡ್ರಿ ಡೇಟಾ ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲಿ ಪತ್ರಕರ್ತರ ಅಭಿಪ್ರಾಯ ತೆಗೆದುಕೊಳ್ತಾರೆ, ಲೋಕಲ್ ಪೊಲಿಟಿಷಿಯನ್ಸ್ ಅಭಿಪ್ರಾಯ ತೆಗೆದುಕೊಳ್ತಾರೆ, ಪ್ರೊಫೆಸರ್ಸ್ಗಳ ಅಭಿಪ್ರಾಯವನ್ನು ತೆಗೆದುಕೊಳ್ತಾರೆ. ಅಂದರೆ ನೀವು ಕ್ವಾಂಟಿಟಿ ಜೊತೆ ಕ್ವಾಲಿಟಿಯನ್ನು ಜೋಡಿಸ್ಬೇಕಾಗತ್ತೆ. ನಂತರ ಅದನ್ನು ಮ್ಯಾಥಮೆಟಿಕಲ್ ಪ್ರೊಜೆಕ್ಷನ್ಸ್ ಮಾಡೋದಿದೆ ಅಲ್ವಾ, ಅದು ದಟ್ ಈಸ್ ಅ ವೆರಿ ಚಾಲೆಂಜಿಂಗ್ ಜಾಬ್. ದಟ್ ಟೇಕ್ಸ್ ಅನ್ ಎಕ್ಸ್ಪರ್ಟೈಸ್. ಇವ್ರು ಗೆಲ್ತಾರೋ ಅವ್ರು ಗೆಲ್ತಾರೋ ಅಂತಕ್ಕಂಥದ್ದು ವೇರಿಯಬಲ್ಸ್ ಗೊತ್ತಾಗುತ್ತೆ. ನಿಮ್ಮ ಫ್ಯಾಕ್ಟರ್ಸ್ಗಳು ಕೂಡ, ಈಗ ನಾವು ಓಡಾಡಿದಾಗ ಫ್ಯಾಕ್ಟರ್ಸ್, ಬಟ್ ಅದನ್ನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಗೆ 543 ಕ್ಷೇತ್ರಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಭಾರತ ಇಟ್ಸ್ ಅ ವೆರಿ ಹ್ಯೂಜ್ಲಿ ಡೈವರ್ಸಿಫೈಡ್ ಕಂಟ್ರಿ. ತಮಿಳ್ನಾಡಿನ ಸಮಸ್ಯೆ ಬೇರೆ, ಕರ್ನಾಟಕದ ಸಮಸ್ಯೆ ಬೇರೆ, ನಮ್ಮ ಸಮಸ್ಯೆ ಬೇರೆ, ಮಹಾರಾಷ್ಟ್ರದ ಸಮಸ್ಯೆ ಬೇರೆ. ಅಂಥದ್ರಲ್ಲಿ ಅದನ್ನು ಒಂದು ಡೇಟಾ ತೆಗೆದುಕೊಂಡು ಬಂದು ಸಂಖ್ಯೆಗಳನ್ನು ಊಹಿಸ್ತಕ್ಕಂಥದ್ದು ಇಟ್ಸ್ ಅ ಹ್ಯೂಜ್ ರಿಸ್ಕಿ ಗೇಮ್. ಬಟ್ ಇವತ್ತು ಸೆಫಾಲಜಿ ಅಂದ್ರೇ ಈ ರೀತಿ ಮಾರ್ಕೆಟ್ ರಿಸರ್ಚು ಇದೆ. ಬಟ್ ಇದು ಸೋಷಿಯಲ್ ರಿಸರ್ಚಲ್ಲಿ ಬರ್ತಕ್ಕಂಥದ್ದು ಸೆಫಾಲಜಿಯ ಅರ್ಥವೇ ಚುನಾವಣೆಯ ನಂಬರ್ಸ್ಗಳನ್ನು ಟ್ಯಾಲಿ ಮಾಡ್ತಕ್ಕಂಥದ್ದು. ಅದು ಸರಿಯಾಗತ್ತಾ ತಪ್ಪಾಗತ್ತಾ. 2004ರಲ್ಲಿ ಎವ್ರಿ ಒನ್ ವೆಂಟ್ ರಾಂಗ್. 2014-19ರಲ್ಲಿ ಹತ್ತಿರ ಫಲಿತಾಂಶ ಕೊಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲರೂ ಮಾಡಿದರು. ಹಾಗಾಗಿ ಇದೊಂದು ರೀತಿಯಾಗಿರ್ತಕ್ಕಂಥ ಕುತೂಹಲದ ಆಟ. 2024 ಕೂಡ ಚಾಲೆಂಜಿಂಗ್ ಅನ್ಸುತ್ತೆ. ಯಾಕೆಂದರೆ 14ರಲ್ಲಿ ನಿಮಗೆ ಮೋದಿಯ ಅಸೆಂಡಿಂಗ್ ಕಾಣ್ತಾ ಇತ್ತು, ಓಡಾಡಿದರೂ ಕಾಣ್ತಾ ಇತ್ತು, ಮೋದಿ ಇಸ್ ಕಮಿಂಗ್. 2019 ನ್ಯಾಷನಲ್ ಸೆಕ್ಯೂರಿಟಿ ಮೇಲೆ ನಿಮಗೊಂದು ರೀತಿಯ ಅಲೆ ಕಾಣಿಸ್ತಾ ಇತ್ತು. 24 ಇಸ್ ಅ ವೆರಿ ಮೌನ ಚುನಾವಣೆ, ಸೈಲೆಂಟ್ ಚುನಾವಣೆಗಳಿವು. ಭಾಳ ದೊಡ್ಡ ಅಬ್ಬರಗಳಿಲ್ಲ, ಫ್ಯಾಕ್ಟರ್ಸ್ಗಳಿವೆ. ಮೋದಿ ಫ್ಯಾಕ್ಟರ್ ಇದೆ, ಮೋದಿ ಪರ ಇದೆ, ಮೋದಿ ವಿರುದ್ಧ ಇದೆ, ಜಾತಿಯ ಫ್ಯಾಕ್ಟರ್ಗಳಿವೆ, ಧರ್ಮದ ಫ್ಯಾಕ್ಟರ್ ಇದೆ, ರಾಜ್ಯದಲ್ಲಿ ಒಂದು ರೀತಿಯ ಬೇರೆ ಬೇರೆ ಅಭಿಪ್ರಾಯಗಳ ಫ್ಯಾಕ್ಟರ್ಗಳಿವೆ. ಆದರೆ ಅವುಗಳನ್ನು ಒಟ್ಟಿಗೆ ತೆಗೆದುಕೊಂಡು ಬಂದು ನಂಬರ್ಸ್ಗಳನ್ನು ಕೊಡ್ತಕ್ಕಂಥದ್ದು ಈ ಬಾರಿ ಹ್ಯೂಜ್ಲಿ ಚಾಲೆಂಜಿಂಗ್ ಅಂತ ನಾನು 3 ಗಂಟೆ 16 ನಿಮಿಷ ಆಗ್ತಾ ಇದೆ. ಕ್ಷಣಗಣನೆ ಇದೆ, ನಿಮಿಷ ಎಣಿಸ್ತಾ ಇದೀವಿ ನಾವು ಎಷ್ಟೊತ್ತಿಗೆ ಮೊದಲ ಎಕ್ಸಿಟ್ ಪೋಲ್ ಬರುತ್ತೆ ಅಂತ. ಆ ಎಕ್ಸಿಟ್ ಪೋಲ್ಗಳನ್ನು ಸರಳ ಸುಲಭ ವಿಶ್ಲೇಷಣೆಯೊಂದಿಗೆ ನಿಮ್ಮೆದುರಿಗಿಡೋದಕ್ಕೆ ನಾವು ತಯಾರಾಗಿದ್ದೀವಿ. ಅನೇಕ ಅತಿಥಿಗಳ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.